ನಮಸ್ಕಾರ. ನಾವೀ ದಿನ ದೊಡ್ಡಬಳ್ಳಾಪುರ ಒಂದು ತೂಪಗೆರೆ ಹೋಬಳಿ ಇರ್ತಕ್ಕಂಥ ಬೆನಕನಾಳದಲ್ಲಿ ವಿನಾಯಕನ ದೇವಸ್ಥಾನ ಸನ್ನಿಧಾನದಲ್ಲಿದ್ದೀವಿ. ಈ ವಿನಾಯಕ ದೇವಸ್ಥಾನದ ಸ್ಪೆಷಲ್ ಏನಪ್ಪ ಅಂತಂದರೆ ಇಲ್ಲಿ ಉದ್ಭವ ಮೂರ್ತಿ. ಈ ವಿನಾಯಕ ದೇವಸ್ಥಾನ ಇಲ್ಲೊಂದೇ ಅಲ್ಲ ಉದ್ಭವ ಮೂರ್ತಿ. ಇಲ್ಲಿ ಹತ್ರದಲ್ಲಿರ್ತಕ್ಕಂಥ ಇನ್ನೊಂದು ದೇವಸ್ಥಾನ ಇದೆ, ಕಾಶಿ ವಿಶ್ವೇಶ್ವರನ ದೇವಸ್ಥಾನ. ಅದು ಈಗ 15 ದಿನದಕ್ಕೆ ಮುಂಚೆ ನಾವು ಅದನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಈ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದೊಂದು ತುಂಬ ಒಂದು ಉತ್ತಮವಾದ ಕೆಲಸ. ಈ ದೇವಸ್ಥಾನ ಬರೀ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಎಲ್ಲಿ ಇಲ್ಲ ಈ ಥರ ಒಂದು ದೇವಸ್ಥಾನ ಇರೋದು. ಯಾಕೆ ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಎಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುತ್ತೆ, ಇಲ್ಲಾಂದರೆ ಉತ್ತರಾಭಿಮುಖವಾಗಿರುತ್ತೆ. ಈ ದೇವಸ್ಥಾನ ಎಸ್ಪೆಷಲಿ ಪಶ್ಚಿಮಾಭಿಮುಖವಾಗಿದೆ. ಇದರ ವಿಶೇಷತೆ. ಈ ವಿಶೇಷತೆ ಏನಪ್ಪ ಅಂದರೆ, ಇದು ಕೆತ್ತನೆ ಮಾಡಿ ಯಾರು ಇಲ್ಲಿ ಇಟ್ಟಿರೋಂಥ ದೇವಸ್ಥಾನ ಅಲ್ಲ, ಇದು ಉದ್ಭವ ಮೂರ್ತಿ. ಇದೇ ಉದ್ಭವ ಮೂರ್ತಿ ಕಾಶಿ ವಿಶ್ವನಾಥನ ದೇವಸ್ಥಾನ ಸಹ ಅದು ಉದ್ಭವ ಮೂರ್ತಿನೇ, ಈಶ್ವರನ ದೇವಸ್ಥಾನ. ಅದ್ರ ಜೊತೆಗೆ ನಮ್ಮ ಘಾಟಿಲಿ ಇರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆಲ್ಲರಿಗೂ ಗೊತ್ತಿದೆ. ಇದು ನಮ್ಮ ದೇಶಕ್ಕೆ ಪ್ರಸಿದ್ಧವಾದಂಥ ದೇವಸ್ಥಾನ. ಎಲ್ಲ ದೇವನ ಇದ್ರುಗಳಿಂದನೂ ಅಲ್ಲಿ ಸಾಕಷ್ಟು ಯಾರು ಸೆಲೆಬ್ರಿಟಿಗಳಾಗಿರ್ಬೋದು ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ, ನಿಮಗೆ ಗೊತ್ತಿದೆ. ಈ 3 ದೇವಸ್ಥಾನಗಳು ಇಲ್ಲಿನ ಪ್ರತೀತಿ. ದೊಡ್ಡಬಳ್ಳಾಪುರ ತಾಲೂಕಿಗೆ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನಗಳು. ಸುಮಾರು ಇದು 600 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ. ಇಂಥ ಒಂದು ದೇವಸ್ಥಾನಗಳು ಜೀರ್ಣೋದ್ಧಾರ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತಸದ ವಿಷಯ. ಎಸ್ಪೆಷಲಿ ಈ ಒಂದು ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಕೆಂಪೇಗೌಡರ ಆದ್ಯತೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸ್ತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದೊಂದು ದೊಡ್ಡ ವಿಷಯ. ಇದೇ ಒಂದು ಕಾರ್ಯಕ್ರಮಗಳು ಇನ್ನೂ ಅನೇಕ ಹೆಚ್ಚಿನದಾಗಿ ದೊಡ್ಡಬಳ್ಳಾಪುರ ಅಲ್ದಿರ, ಬರೀ ದೊಡ್ಡಬಳ್ಳಾಪುರ ಅಂತ ನಾವು ಅಂದ್ಕೊಂಡಿದ್ದೀವಿ, ದೊಡ್ಡಬಳ್ಳಾಪುರನೇ ಅಲ್ದಿರ ಇಡೀ ಕರ್ನಾಟಕದಾದ್ಯಂತ ನಮಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿಯ ದೇವರು ಕೊಡಲಿ ಅಂತ ಕೇಳ್ಕೊತ, ಅದ್ರ ಜೊತೆಗೆ ಯಾರಾದರೂ ಇಚ್ಛೆ ಇರೋರು ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೇನಾದರೂ ಅವಶ್ಯ ಇದ್ದಿದ್ದರೆ ಅವ್ರಿಗೆ ಕೈಲಾಗದಂಥ ಸಹಕಾರಗಳು ಕೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ನಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಹೆಸರು ಶಶಿಧರ್ ಅಂತ ಹೇಳ್ಬಿಟ್ಟು, ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ, ದೊಡ್ಡಬಳ್ಳಾಪುರ. ನೋಡಿ ಇಲ್ಲಿ ನೀರು ಹರಿತಾ ಇದಾವೆ, ಪಕ್ಕದಲ್ಲೇ ನೋಡಿ ಯಾವ ಲೆಕ್ಕದಲ್ಲೆಲ್ಲ ಇಲ್ಲೆಲ್ಲ ಬಾಟ್ಲುಗಳು ತಾಮನೆಲ್ಲ ಮಾಡಿದ್ದಾರೆ. ಹೊಟ್ಟೆ ಉರಿತೆ. ಏನು ಈ ಪಾಟಿ ಎಲ್ಲ ಜಾಸ್ತಿ ನಡಿ ಹೆಂಗಿತ್ತಲ್ಲ, ತುಂಬಾ ನಡೀತು. ಶಶಿಧರ್ ಕೆಂಪೇಗೌಡರ ನೇತೃತ್ವ ಅಂತ ಹೇಳಿದ್ರು. ಇದು ಒಬ್ಬರಿಂದ ಯಾವತ್ತೂ ಸಾಧ್ಯ ಅಲ್ಲ. ಹನಿ ಗುಡಿದ್ರೆ ಹಳ್ಳ. ಎಲ್ಲರ ಕೈ ಜೋಡಣೆಯಿಂದ ಮಾತ್ರ ಇಂಥ ಒಳ್ಳೆ ಕೆಲಸಗಳು ಸಾಧ್ಯ. ಯಾಕಂದರೆ ಒಬ್ಬೊಬ್ಬರು ನಾವು ಇಲ್ಲಿ ಹೋದಾಗ ಕೆಲವೊಂದ್ಸಲಿ ಮುಂದಕ್ಕೆ ತಳ್ಬಿಟ್ಟು ಹಿಂದೆ ಬರೋಂತಿರ್ತಾರೆ. ನಮ್ದು ಹಂಗಾಗ್ತಾ ಇಲ್ಲ. ಪ್ರತಿ ಇದರಲ್ಲೂ ನಾವು ಒಂದು ಒಳ್ಳೆ ಕೆಲಸ ಕೈ ಹಾಕಿದಾಗ ಸ್ಟಾರ್ಟಿಂಗ್ ಫಲ ಸಿಗೋದು ಕಷ್ಟ, ಯಾರೂ ಬೆಂಬಲಿಸಲ್ಲ. ಅಂದರೆ ದಿನಕ್ಕೂ ಹೆಚ್ಚಿನ ಜನ ಸೇರ್ತಾರೆ ಅನ್ನೋದಕ್ಕೆ ಇಲ್ಲಿರೋಂಥ ಜನನೇ ಸಾಕ್ಷಿ. ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತು, ಕೆಲವೊಂದು ವೈಯಕ್ತಿಕ ಕೆಲಸಗಳಿಂದ ಬರಲಿಲ್ಲ. ಏನೇ ಆಗಲಿ ನಾವು ಈ ಕೆಲಸ ನಿರಂತರವಾಗಿ ಮುನ್ನುಗ್ಸ್ಕೊಂಡು ಹೋಗ್ತಾನೆ ಇರ್ತೀವಿ. ಕಂಟಿನ್ಯೂಸ್ ಆಗಿ ಕೆಲಸ ಇದೇ ಇರುತ್ತೆ. ತಾಲೂಕಲ್ಲಿ ಯಾವುದಾದ್ರೂ ದೇವಸ್ಥಾನ ಏನೋ ಸ್ವಚ್ಛತೆ ಬೇಕಾಗಿದೆ ಅಂದರೆ ನಮ್ಗೆ ಫೋನ್ ಮಾಡಿದರೆ ಸಾಕು, ನಾವು ಬರ್ತೀವಿ, ಅಲ್ಲಿ ನೋಡ್ತೀವಿ, ಸ್ಥಳ ಪರಿಶೀಲನೆ ಮಾಡ್ತೀವಿ. ಸ್ವಚ್ಛತೆ ಅವಶ್ಯಕತೆ ಐತೆ ಅಂತಂತಂದರೆ ನಾವು ಸ್ವಚ್ಛತೆ ಮಾಡಿಬಿಟ್ಟು ಬರ್ತೀವಿ ಹೊರತಾಗಿ ಅಲ್ಲಿ ನಾವು ಇನ್ನೇನು ಮಾಡೋಕ್ಕೋಗಲ್ಲ. ಉದ್ದೇಶ ಒಂದೇ, ಸ್ವಚ್ಛತೆ. ಅದು ಹಿಂದೂ ದೇವಾಲಯಗಳ ಸ್ವಚ್ಛತೆ ಮಾತ್ರ. ನಮ್ಮ ಹಿಂದೂ ದೇವಾಲಯಗಳ ಸ್ವಚ್ಛತೆಗೆ ನೀವು ಸದಾ ಕೈ ಜೋಡಿಸ್ರಿ ಅಂತ ನಾವು ಎಲ್ಲರಿಗೂ, ನಾಡಿನ ಎಲ್ಲ ಜೊತೆಯಲ್ಲಿ, ಅದರಲ್ಲೂ ದೊಡ್ಡಬಳ್ಳಾಪುರದ ನಮ್ಮ ಹಿಂದೂ ಬಾಂಧವರು ಎಲ್ಲರನ್ನೂ ನಾವು ಕೇಳ್ಕೊಂತೀವಿ. ಕೃಷ್ಣಪ್ಪ ಅಂದ್ಬಿಟ್ಟು ಇಲ್ಲಿ ಇವತ್ತು ನಾವು ತೂಪಗೆರೆ ಹೋಬಳಿಯ ಬೆನಕನಾಳ ಎಂಬ ಸ್ಥಳದಲ್ಲಿದ್ದೀವಿ. ಈ ಬೆನಕನಾಳ ಎಂಬ ಸ್ಥಳಕ್ಕೆ ಹೆಸರು ಬರೋಕ್ಕೆ ಮೂಲ ಕಾರಣ ಎಳ್ತರ ಪಿನಾಕಿ ನದಿಯ 2 ಹಳ್ಳಗಳು ಹರಿಯುವಂಥ ಸ್ಥಳ ಮತ್ತು ಸಂಗಮ ಆಗುವಂಥ ಸ್ಥಳ ಆಗಿರುವಂಥ ಜಾಗ. ಅದಕ್ಕೆ ಇದು ಹಳ್ಳ ಹೋಗ್ಬಿಟ್ಟು ನಾಳ ಅನ್ನೋ ಒಂದು ಹೆಸರಾಗಿ ಬೆನಕನಾಳ ಎಂಬ ಆಡುಭಾಷೆ ಪದ್ಧತಿಯಾಗಿದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಬೆನಕಪ್ಪನ ದೇವಸ್ಥಾನ ಅಂದ್ಬಿಟ್ಟು ಬೆನಕನಾಳದಲ್ಲಿ ಉದ್ಭವ ಮೂರ್ತಿ, ಅದು ಬಂದುಬಿಟ್ಟು ಪಶ್ಚಿಮಾಭಿಮುಖವಾಗಿ ಉದ್ಭವ ಮೂರ್ತಿ ಇರೋದು. ಈ ಉದ್ಭವ ಮೂರ್ತಿ ಬಂದುಬಿಟ್ಟು ತೂಪಗೆರೆ ಹೋಬಳಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಮುಖ ಮಾಡಿಕೊಂಡಿರುವಂಥ ಬೆನಕಪ್ಪನ ದೇವಸ್ಥಾನ ಅಂದ್ಬಿಟ್ಟು ಒಂದು ಪ್ರತೀತಿ. ಆಮೇಲೆ ಇದು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿರುವಂಥ ಕಾಶಿ ವಿಶ್ವನಾಥನು ಕೂಡ ಉದ್ಭವ ಮೂರ್ತಿಯೇ.
ಅದೇ ರೀತಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯು ಉದ್ಭವ ಮೂರ್ತಿಯೇ. ಈ 3 ದೇವಸ್ಥಾನಗಳನ್ನು ಒಂದೇ ಸಲ ದರ್ಶನ ಮಾಡೋದರಿಂದ ಕೈಲಾಸ ದರ್ಶನ ಪ್ರಾಪ್ತಿ ಅಂದ್ಬಿಟ್ಟು, ಅಂದರೆ ಇವಾಗ ನಾವೇನೋ ಒಂದು ಹರಕೆ ಹೊತ್ಕೊಂಡ್ಬಂದು ಇಲ್ಲ ಯಾವುದಾದ್ರೂ ನಮ್ಮ ಬೇಡಿಕೆ ಇದ್ದು ಈ 3 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಈ 3 ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ 100ಕ್ಕೆ 100 ನಿಮ್ಮ ಕೆಲಸಗಳು ನಡೆಯೋಂಥ ಮೊದಲಿಂದ ನಡ್ಕೊಂಡ್ಬಂದೈತೆ. ಇದು ಒಂದು ಕೈಲಾಸ ದರ್ಶನ ಅನ್ನೋ ಒಂದು ಸ್ಥಳ ಆಗೈತೆ. ಆದರೆ ಇಲ್ಲೇನಾಗೈತೆ ಅಂದರೆ ಬೆಣಕನಾಳ ಅನ್ನೋದು ಒಂದು ಕಾಡಿನ ಮಧ್ಯೆ ಇರೋದರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿದೆ. ಏನು ಅಂದರೆ ಇಲ್ಲಿ ಬರೋವಂಥ ಭಕ್ತಾದಿಗಳೇ ಇಲ್ಲೇನೋ ನೋಡ್ತಾರೆ ಮಾಡ್ತಾರೆ. ಬರ್ತಾ ಬರ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ ಮೋಜು ಮಸ್ತಿಗೆ ತಾಣ ಆಗಿಬಿಟ್ಟೈತೆ. ಭಕ್ತಿಯಿಂದ ಬರೋರು 100ರಲ್ಲಿ 10% ಆದರೆ 90% ಇಲ್ಲಿ ಬರೋವಂಥವ್ರು ಬರೀ ಮೋಜು ಮಸ್ತಿ ಈ ಒಂದು ಇದರಲ್ಲಿ ಬರ್ತಾವ್ರೆ. ದಯಮಾಡಿ ಯಾರೇ ಬರಲಿ ದೇವ್ರ ಮೇಲೆ ಭಕ್ತಿ ಇಟ್ಕೊಂಬರ್ರಿ. ಇಲ್ಲಿ ಬೆನಕಪ್ಪನ ದೇವಸ್ಥಾನ ಇದೆ, ಶನಿಮಾತನ ದೇವಸ್ಥಾನ ಐತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮದ್ಯಪಾನ ಆಗಲಿ ಮಾಂಸಾಹಾರ ಆಗಲಿ ಸೇವನೆ ಮಾಡಬೇಡಿ. ಏನಕ್ಕೆ ಅಂದರೆ ಇಲ್ಲಿ ಸೇವನೆ ಮಾಡಿದರೆ ಆ ಕಷ್ಟ ನೀವೇ ಅನುಭವಿಸ್ತೀರ. ಭಕ್ತಿಯಿಂದ ಬನ್ನಿ, ನಿಮಗಿರೋ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಹೋಗಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕೃಷ್ಣಾಚಾರ್ಯ ಅಂತ, ಎದ್ಲಳ್ಳಿ. ನಾವು ಇಲ್ಲೇ ಪಕ್ಕದಲ್ಲಿ ಎದ್ಲಳ್ಳಿ ಅವರು. ಇವತ್ತೇನಪ್ಪ ವಿಶೇಷ ಅಂದರೆ ತೂಪಗೆರೆ ಹೋಬಳಿ ಬೆನಕನಹಳ್ಳ ಅಂಥೇಳಿ, ಬೆನಕನಹಳ್ಳ ಬೆನಕಪ್ಪನ ಸನ್ನಿಧಾನದಲ್ಲಿ ಇದ್ದೀವಿ. ಇಲ್ಲಿ ಇವತ್ತು ಭಾನುವಾರ, ಒಂದೊಂದು ಭಾನುವಾರ ಅಥವಾ ಎರಡು ಭಾನುವಾರಕ್ಕೊಂದು ಸರಿ ನಾವು ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಆ ಸಮಿತಿ ವತಿಯಿಂದ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ವಾರ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸ್ವಚ್ಛತೆಗೆ ಅಂತ ಬಂದ್ವಿ. ಬೆಳಗ್ಗೆ ನೋಡಿದ್ರೆ ಇಲ್ಲೆಲ್ಲನೂ ಎಲ್ಲ ಕ್ಲೀನ್ ಮಾಡಿದ್ವಿ. ಇಲ್ಲಿ ಒಳ್ಳೆಯ ದೇವಸ್ಥಾನ, ಇಲ್ಲಿ ಒಳ್ಳೆಯ ಏನಪ್ಪ ಬೆನಕನಾಳ ಅಂಥೇಳಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಮದ್ಯದ ಬಾಟ್ಲಿಗಳು ಸಿಗ್ತಾಯಿದ್ವು. ಬರೀ ಮದ್ಯದ ಬಾಟ್ಲಿಗಳು ಮತ್ತು ಮಾಂಸಗಳು, ಇವು ಮೂಳೆಗಳೆಲ್ಲ ಸಿಕ್ಕವೆ. ದಯಮಾಡಿ ಇಲ್ಲಿ ಬರೋವಂಥ ಪ್ರವಾಸಿಗರಲ್ಲಿ ಒಂದು ಕೇಳ್ಕೊಳೋದು ಏನಪ್ಪ ಅಂದರೆ, ಇಲ್ಲಿ ಒಳ್ಳೆ ಪವಿತ್ರವಾದ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಇಲ್ಲಿ ಮಾಡಬೇಡಿ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಇಲ್ಲಿ ಅವೆರಡೂ ಮಾಡಬೇಡಿ. ಇಲ್ಲಿ ಭಕ್ತಿಯಿಂದ ಬನ್ನಿ, ದೇವರ ಹತ್ರ ಭಕ್ತಿಯಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ಕೊಳ್ರಿ. ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀನಿ.